ಇನ್ನು ಬಿಜೆಪಿ ಮನೆಯಲ್ಲೂ ಕೂಡ ರಾಜಕೀಯ ತುಂಬ ಜೋರಾಗಿ ನಡೀತಾ ಇದೆ. ಕೆಲ ದಿನಗಳ ಹಿಂದೆ ಅದರಲ್ಲೂ ಕೂಡ ಪ್ರಮುಖವಾದ ದಿನದಲ್ಲಿ ಗುರುಪೂರ್ಣಿಮೆಯ ದಿನ ವಿಜಯೇಂದ್ರ ಅವರು ಗುರುಗಳ ಸನ್ನಿಧಿಯಲ್ಲಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಅದರ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಥವಾ ದೆಹಲಿಯ ಪ್ರವಾಸ ಯಶಸ್ವಿ ಆಗಬೇಕು ಅಂದರೆ ಗುರುಗಳ ಸಂಪೂರ್ಣ ಆಶೀರ್ವಾದ ಬೇಕು ಅಂತಲೂ ಕೂಡ ಕೇಳಿದರು. ಅಲ್ಲಿ ಕಾರ್ಯಕ್ರಮದ ಆಯೋಜಕರು ಕೂಡ ನೀವು ದೆಹಲಿ ಯಾತ್ರೆ ಯಶಸ್ವಿ ಆಗಲಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದರು. ಈಗ ಆ ಗುರುಗಳ ಆಶೀರ್ವಾದದ ಬಗ್ಗೆ ಕೂಡ ಆತ್ಮಾವಲೋಕನ, ವಿಮರ್ಶನೆ ಎಲ್ಲವೂ ಕೂಡ ಪಾಳ್ಯದಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಈಗ ಸೋಮಣ್ಣ ಅವರು ರೆಡ್ಡಿಯವರಿಗೆ ಕರೆ ಮಾಡಿರುವಂಥ ಆ ಒಂದು ಮಾತು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ನಾನು ದೆಹಲಿಗೆ ಹೋಗ್ತಕ್ಕಂಥ ಕಾರ್ಯ ಯಶಸ್ಸು ಆಗಬೇಕು ಅಂತ ಹೇಳಿದ್ರೆ ಜಗದ್ಗುರುಗಳ ಆಶೀರ್ವಾದ ಹೋಗೋದಕ್ಕೆ ಆಗ್ತದೆ. ಪಕ್ಷದ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದೇನೆ, ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ. ಅಸಮಾಧಾನವೆಂಬ ಗೆದ್ದಲು ಹುಳ ಇಂಚಿಂಚಾಗಿ ರಾಜ್ಯ ಬಿಜೆಪಿಯನ್ನ ತಿಂತಲೇ ಇದೆ. ಹೀಗಾಗಿ ಎಚ್ಚೆತ್ತುಕೊಂಡಿರೋ ಬಿಜೆಪಿ ವರಿಷ್ಠರು ಒಂದೊಂದೇ ಕಗ್ಗಂಟನ್ನ ಸಡಿಲುಗೊಳಿಸಲು ಮುಂದಾಗಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ರಾಜ್ಯಾಧ್ಯಕ್ಷ ಸ್ಥಾನ. ಕಮಲ ಪಕ್ಷದ ಒಂದು ರೆಬೆಲ್ ಟೀಮ್ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಾಗಿನಿಂದ ತಮ್ಮ ಒಡಲ ಕಿಚ್ಚನ್ನ ಹೊರಹಾಕ್ತಲೇ ಇದೆ. ಹೈಕಮಾಂಡ್ ಕೂಡ ಏಕಾಏಕಿ ಅವರಿಗೆ ನಿರಾಸೆನೂ ಮಾಡದೆ ಆಸೆಯನ್ನು ಪೂರೈಸದೆ ಎಚ್ಚರಿಕೆಯ ಹೆಜ್ಜೆ ಇಡ್ತಲೇ ಹೋಗ್ತಿದೆ. ಹೀಗಾಗಿಯೇ ಪಕ್ಕದ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡಿದ್ರು, ಕರ್ನಾಟಕದ ವಿಚಾರದಲ್ಲಿ ಮಾತ್ರ ವಿಳಂಬ ನೀತಿ ಅನುಸರಿಸ್ತಾ ಇದೆ. ಹೊಸ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡೋದು ಅಥವಾ ಇರೋರನ್ನೇ ಮುಂದುವರಿಸಿಕೊಂಡು ಹೋಗೋದು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ವಿಷಯ ಏನಲ್ಲ. ಆದರೆ ರಾಜಕೀಯದಲ್ಲಿ ಯಾವುದೇ ನಿರ್ಧಾರವನ್ನ ಸಮಂಜಸವಾಗಿ ತೆಗೆದುಕೊಳ್ಳದೆ ಇದ್ರೆ ಅದರಿಂದ ಮುಂದಾಗಬಹುದಾದ ಪರಿಣಾಮಗಳು ದೊಡ್ಡದಾಗಿರಬಹುದಾದ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಕಾದು ನೋಡುವ ತಂತ್ರ ಅನುಸರಿಸಿದೆ. ಈ ಬೆಳವಣಿಗೆಗಳ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುರುವಾರವೇ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಆದರೆ ಈ ಪ್ರಯಾಣಕ್ಕೂ ಮುನ್ನ ಗುರುದೇವರ ಆಶೀರ್ವಾದ ಪಡೆದಿದ್ದಾರೆ. ಗುರುಪೂರ್ಣಿಮೆಯ ದಿನ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರನ್ನ ಭೇಟಿ ಮಾಡಿ ದೆಹಲಿಗೆ ತೆರಳಿದ್ರು. ಈ ವೇಳೆ ಜನಾರ್ದನ ರೆಡ್ಡಿ ಕೂಡ ಉಪಸ್ಥಿತರಿದ್ರು. ಆ ದಿನ ವೇದಿಕೆ ಮೇಲೆ ನಿಂತು ದೆಹಲಿ ಭೇಟಿ ಯಶಸ್ವಿಯಾಗಬೇಕಾದ್ರೆ ಗುರುಗಳ ಆಶೀರ್ವಾದ ಮುಖ್ಯ ಅಂತ ಹೇಳಿದ್ರು. ನಾನು ದೆಹಲಿಗೆ ಹೋಗ್ತಕ್ಕಂಥ ಕಾರ್ಯ ಯಶಸ್ಸು ಆಗಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಗುರುಪೂರ್ಣಿಮೆ ಜಗದ್ಗುರುಗಳ ಆಶೀರ್ವಾದ ಹೋಗೋದಕ್ಕೆ ಆಗ್ತದೆ. ಹೀಗೆ ಹೇಳಿ ತೆರಳಿದ್ದ ವಿಜಯೇಂದ್ರ ಇಂದು ದೆಹಲಿಯಿಂದ ವಾಪಸ್ಸಾದ್ರು. ಈ ವೇಳೆ ಅವರ ಮುಖದಲ್ಲಿನ ಮಂದಹಾಸ ಏನನ್ನೋ ಗೆದ್ದವರಂತೆ ಕಾಣ್ತಾ ಇದ್ದದ್ದು ವಿಶೇಷವಾಗಿತ್ತು. ಪಕ್ಷದ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದೇನೆ, ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ. ಮತ್ತೊಂದು ಕಡೆ ರಾಮುಲು ರೆಡ್ಡಿ ಒಳಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಇದನ್ನರಿತು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಬಿಜೆಪಿ ಹೈಕಮಾಂಡ್ ರೆಡ್ಡಿ ರಾಮುಲು ಒಳಜಗಳದ ರಾಜಿ ಪಂಚಾಯಿತಿಯನ್ನ ದೆಹಲಿ ಅಂಗಳಕ್ಕೆ ಸ್ಥಳಾಂತರಗೊಳಿಸಿದೆ. ದೆಹಲಿಗೆ ಬರುವಂತೆ ಶ್ರೀರಾಮುಲು ಜನಾರ್ದನ ರೆಡ್ಡಿಗೆ ಬಿಜೆಪಿ ಹೈಕಮಾಂಡ್ ಪುಲಾವ್ ನೀಡಿದೆ. ನೆನೆ ಬಳ್ಳಾರಿಯಲ್ಲಿ ಶ್ರೀರಾಮುಲುರನ್ನ ಭೇಟಿಯಾಗಿದ್ದ ಕೇಂದ್ರ ಸಚಿವ ವಿ ಸೋಮಣ್ಣ ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಇಲ್ಲದ ಕಾರಣ ಫೋನ್ ಮಾಡಿ ದೆಹಲಿಗೆ ಬರುವಂತೆ ಸೋಮಣ್ಣ ಸೂಚಿಸಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ನಡ್ಡಾ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಹೈಕಮಾಂಡ್ ಮೂಲಕ ಒತ್ತಡ ಹಾಕಿಸಿ ಇಬ್ಬರನ್ನೂ ಒಂದು ಮಾಡೋ ತಂತ್ರ ಮಾಡದಂತಿದೆ. ನಾಳೆ ಬೆಳಿಗ್ಗೆ ಇದು ಸಿಂಧನೂರು ಮತ್ತೆ ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತೀನಿ. ನೀವು ಬರೋದ ಡೆಲ್ಲಿಗೆ ಬನ್ನಿ, ನೀವು ರಾಮುಲು ಇಬ್ಬರು ಬರಬೇಕು, ಇಬ್ಬರು ಜೊತೆಲೇ ಇರಬೇಕು. ರೈಟ್. ಬಿಜೆಪಿ ವಿರುದ್ಧ ವಿಜಯಾನಂದ ಕಾಶಪ್ಪನವರ್ ಬಾಂಬ್ ಸಿಡಿಸಿದ್ದಾರೆ. 55 ಕಾಂಗ್ರೆಸ್ ಶಾಸಕರ ಹೆಸರನ್ನ ಬಿಜೆಪಿ ಲಿಸ್ಟ್ ಮಾಡಿದೆ. ಬಿಜೆಪಿ ಸೇರದೇ ಇದ್ರೆ ಇಡಿ ಸಿಬಿಐ ದಾಳಿ ಮಾಡಿಸ್ತೀವಿ ಅಂದಿದ್ದಾರೆ. ಆ ಲಿಸ್ಟ್ ನಲ್ಲಿ ನಾನು ಇರಬಹುದು ಅಂತ ಹೇಳಿದ್ದಾರೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು, ಬಿಜೆಪಿಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ ಸಿಬಿಐ ಹೆದರಿಕೆ ಹಾಕೋದು, ಅವ್ರ ಮನೆಗೂ ಕಳಿಸ್ಯಾರ. ಈಗಾಗಲೇ ಏಜೆಂಟ್ಗಳನ್ನ, ಬಿಜೆಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡಿಸ್ತೀವಿ, ಸಿಬಿಐ ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು ಅವು ಅದಾವು ಅಂತ ಹೇಳಿ ಎದುರಿಸ್ತಾ ಇದ್ದಾರೆ. ಇದೆಲ್ಲ ಶಾಸಕರಿಗೂ ಭಯ ಇದೆ.
ನಾನು ಹಿಡ್ಕೊಂಡೇ ಇದೆ. ಆದ್ರೆ ನನಗೆ ಏನು ಬೇಕಾದ್ರೆ ಕಿತ್ಕೊಳ್ಳೋರು IDR ಮಾಡಲಿ IBR ಮಾಡಲಿ, ನಾನು ಅದಕ್ಕೆ ಸಜ್ಜದೀನಿ. ನಾವು ವಿರೋಧ ಪಕ್ಷದಲ್ಲಿ 3 ವರ್ಷ ಆರಾಮಾಗಿರ್ತೇವೆ, ಅದ್ರ ಬಗ್ಗೆ ನಮಗೇನು ಆತಂಕ ಇಲ್ಲ. ಮುಂದೆ 2028ರಲ್ಲಿ ನಮ್ಮ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹೊರತು ಇವ್ರ ಜೊತೆ ಸೇರ್ಕೊಂಡು ಗುದ್ದಾಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಯಾಕೆ ರೈಡ್ ಆಗಿದೆ, ರೈಡ್ ಆದಮೇಲೆ ಏನೇನು ಸಿಕ್ಕಿದೆ, ಅದು ಯಾವುದೇ ಮಾಹಿತಿ ಇಲ್ಲದೇ ನಾನು ಏನೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣಗಳು ಇಲ್ಲದೇ ಎಲ್ಲೂ ಕೂಡ ರೈಡ್ ಆಗೋದಕ್ಕೆ ಕೂಡ ಸಾಧ್ಯ ಇಲ್ಲ. ಸದ್ಯ ಬಿಜೆಪಿ ಹೈಕಮಾಂಡ್ ಬಿರುಕು ಬಿಟ್ಟಿರೋ ಮನೆಗೆ ರಿನೋವೇಷನ್ ಕೆಲಸ ಮಾಡಲು ಮುಂದಾಗಿದ್ದು, ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.